ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಹಾರುಗೇರಿ ಲೀಲಾಮಠದಲ್ಲಿ 99ನೇ ಸಪ್ತಾಹ ಸಮಾರಂಭ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಚಿನ್ನಋಷಭೇಂದ್ರ ಲೀಲಾಮಠದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 7 ದಿನಗಳ ಪರ್ಯಂತರ ನಡೆಯಲಿರುವ 99ನೇ ಸಪ್ತಾಹ ಸಮಾರಂಭ ಜರುಗುತ್ತಿದೆ. ಎಂಚಲ ಹಾಗೂ ಹಾರುಗೇರಿ ಶ್ರೀಮಠಗಳ ಪೀಠಾಧ್ಯಕ್ಷರು ಆದ ಪೂಜ್ಯ ಡಾ ಶಿವಾನಂದ ಭಾರತಿ ಸ್ವಾಮೀಜಿ ಅವರ ಅನುಪಸ್ಥಿತಿಯಲ್ಲಿಯೂ ಅವರ ಕೃಪಾಶೀರ್ವಾದದಿಂದ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಬೆಳಿಗ್ಗೆ 7 ಗಂಟೆಗೆ ಚಿನ್ನಋಷಭೇಂದ್ರ ದೇವರಕೊಂಡ ಅಜ್ಜನ ಮೂರ್ತಿಗೆ ಸುವರ್ಣ ಕಿರೀಟ ಧಾರಣೆ ಹಾಗೂ ಅಗ್ನಿಕೊಂಡಕ್ಕೆ ಶ್ರೀ ಮಠದ ಕಾರ್ಯದರ್ಶಿ ಅಪ್ಪಸಾಬ್ ಕುಲಕರ್ಣಿ ಹಾಗೂ ಸದಸ್ಯರು ಆದ ಬಾಬು ಪರಮಗೌಡರು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ಕೊಟ್ಟಿದ್ರು. ಜಾತ್ಯತೀತ ಸಾರುವ ಪ್ರತಿದಿನ ಹಗಲು ರಾತ್ರಿ ಸುತ್ತಮುತ್ತಲಿನ ಲೀಲಾಮಠದ ಭಕ್ತ ಸಮೂಹದಿಂದ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಜಪ ಮಾಡಲಾಯಿತು. ಈ ಸಂದರ್ಭದಲ್ಲಿ ಲೀಲಾಮಠದ ಆಡಳಿತ ಮಂಡಳಿ ಹಾಗೂ ಭಕ್ತರಿಂದ ಪಾಲ್ಗೊಂಡಿದ್ರು. ಮಹದೇವ್ ಕಾಂಬ್ಳೆ, ರಾಯಭಾಗ. ಚನ್ನವರ್ಷವೇಂದ್ರ ಸ್ವಾಮೀಜಿ ಅವರ ದಿವ್ಯಪಾದ ಕಣ್ಣಿಗೆ ನಮಸ್ಕರಿಸಿ ಶ್ರೀಮಠದ ಪೀಠಾಧಿಕಾರಿಗಳು ವಿಶ್ವ ಕುಟುಂಬಿ ನಿರಾಭಾರಿ ಸಾಧು ಚಕ್ರವರ್ತಿಗಳಾದಂಥ ಪರಮ ಪೂಜ್ಯ ಶ್ರೋತ್ರಿಯಮಠ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರ ಶ್ರೀಚಂದ್ರ ಸರ್ಕಾರವನ್ನು ಸಲ್ಲಿಸಿ ಆತ್ಮೀಯರೇ, ಈ ಹಾರುಗೇರಿಯಲ್ಲಿ ಶಿವರಾತ್ರಿ ಸಪ್ತಾಹವು 1926ರಲ್ಲಿ ಪ್ರಾರಂಭವಾಗಿ ಈ ವರ್ಷದ ಶಿವರಾತ್ರಿ ಸಪ್ತಾಹವು 99ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಇದು ಈ ಚನ್ನವರ್ಷವೇಂದ್ರ ಮಹಾಸ್ವಾಮೀಜಿ 1926ರಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಸಿದ್ಧಾರೂಢ ಮಠದಲ್ಲಿ 1926ರಲ್ಲಿ ಪ್ರಾರಂಭ ಆಗಿದೆ. ಅದಕ್ಕಿಂತ 6 ವರ್ಷ ನಂತರ ಇಲ್ಲಿ ಹಾರುಗೇರಿಯಲ್ಲಿ ಚನ್ನವರ್ಷವೇಂದ್ರ ಮಹಾಸ್ವಾಮೀಜಿಯವರು ತಮ್ಮ ಸ್ವಹಸ್ತದಿಂದ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾವಾಗಲೂ ಓಂ ನಮಃ ಶಿವಾಯ ಮಂತ್ರದ ಘೋಷಣೆ 7 ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿಯಲ್ಲಿ ನಡೆಯಬೇಕೆಂದು ಅವರ ಸಂಕಲ್ಪದ ಮೇರೆಗೆ ಇಲ್ಲಿವರೆಗೆ ನಡೆಯುತ್ತಾ ಬಂದಿದೆ. ಅದಕ್ಕೆಲ್ಲ ಭಕ್ತಾದಿಗಳು ತಮ್ಮ ತನುಮನಧನದಿಂದ ಸಹಾಯ ಸಲ್ಲಿಸಿ ಶ್ರೀಗಳವರಿಗೆ ಕರ್ತವ್ಯ ಪಾತ್ರರಾಗಿದ್ದಾರೆ. ಅಗ್ನಿಕುಂಡದ ಮಹತ್ವ ಎಂದರೆ ಅದು ಯಾರು ತಾವು ಇಚ್ಛಿತ ಫಲವನ್ನು ಬೇಡುತ್ತಾರೆ ಆ ಪ್ರಸಾದವನ್ನು ಹಂಚಿಕೊಂಡರೆ ಆ ಪ್ರಸಾದದಿಂದ ಆ ಒಂದು ವರ್ಷ ಒಳಗಾಗಿ ಅವ್ರ ಕಾರ್ಯ ಪೂರ್ತಿ ಆಗುವಂಗೆ ಶ್ರೀ ಚನ್ನವರ್ಷವೇಂದ್ರ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿದಂಥ ಅಗ್ನಿಕುಂಡ, ಅದರಲ್ಲಿ ಎಲ್ಲ ಫಲವನ್ನು ಕೊಡುವಂಥ ಕಾಮಧೇನು ಗಣಪಕ್ಷವನ್ನು ಮಾಡಿದಂಥ ಅಗ್ನಿಕುಂಡ. ಈ ಅಗ್ನಿಕುಂಡದಿಂದ ಭಾಳ ಮಹತ್ವ ಇರ್ತದೆ. ಅದರಿಂದ ಎಲ್ಲ ಭಕ್ತಾದಿಗಳಿಗೆ ತಮ್ಮ ಇಚ್ಛಿತ ಫಲಗಳು ಈಡೇರ್ತಾ ಬಂದಿವೆ. ಈ ಪ್ರಕಾರವಾಗಿ ಶ್ರೀಮಠದ ಇತಿಹಾಸ ರಾಮಸ್ಮರಣೆಂದರೆ ಈ ಊರ ಪಾವನಗೊಂಡಿದೆ. 1909ರಲ್ಲಿ ಬಂದಾಗ ಈ ಹಾರುಗೇರಿಯಲ್ಲಿ ಏನೂ ಇದ್ದಿದ್ದಿಲ್ಲ. ಅವರು ಬಂದ ನಂತರ ಈ ವೇದಾಂತ ಈ ಶಿವರಾತ್ರಿ ಸಪ್ತಾಹವನ್ನು ಪ್ರಾರಂಭ ಮಾಡಿದ ಬಳಿಕ ಈ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಬಂದಿವೆ. ಅದರ ಸಲುವಾಗಿ ಅವರ ನಂತರ ಚನ್ನವರ್ಷವೇಂದ್ರ ನಂತರ ಜಗಸಿದ್ಧ ಯೋಗೀಂದ್ರ ಸ್ವಾಮೀಜಿಯವರು ಬಂದರು, ಶಕ್ರಾನಂದ ಪರಮಹಂಸರು ಬಂದರು, ಶಿವಾನಂದ ಪರಮಹಂಸರು ಬಂದರು, ಶಿವಾನಂದ ಭಾರತಿ ಸ್ವಾಮೀಜಿಯವರು ಎಲ್ಲ ಆದ ನಂತರ 1976ರಲ್ಲಿ ಬಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರು ತಮ್ಮ ಅಮೃತಹಸ್ತದಿಂದ ಮಾಡಿದ್ದಾರೆ. ಇದು ಭಕ್ತರ ಕಾಮಧೇನು ಎನಿಸಿಕೊಂಡಿದ್ದಾರೆ, ನಡೆದಾಡುವ ಮಾತನಾಡುವ ದೇವರು ಎನಿಸಿಕೊಂಡಿದ್ದಾರೆ. ಅಂಥ ಮಹಾತ್ಮರು ಸಿಕ್ಕದ್ದು ನಮ್ಮ ಊರಿನ ಸೌಭಾಗ್ಯ. ಆ ಮಹಾತ್ಮರ ದಿವ್ಯ ಆಶೀರ್ವಾದದಿಂದ ಊರು ದಿನೇ ದಿನ ಪರಿವರ್ತನೆ ಆಗುತ್ತಾ ಇದೊಂದು ದೊಡ್ಡ ಕ್ಷೇತ್ರವಾಗಿ ನಿರ್ಮಾಣಗೊಂಡಿದೆ.